ನವೋದಯ ವಿದ್ಯಾಸಂಸ್ಥೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 80% ಫಲಿತಾಂಶವನ್ನು ಪಡೆದಿದೆ ಎಂದು ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ ಮೊರಾರ್ಜಿ ಮಂಜಣ್ಣ ಮಾಹಿತಿ ತಿಳಿಸಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು 80% ಫಲಿತಾಂಶವನ್ನು ಹೊಂದಿರುವುದು ತುಂಬಾ ಸಂತೋಷ ವಿಚಾರ. ಉತ್ತಮ ಫಲಿತಾಂಶ ಬರಲು ಶ್ರಮಿಸಿದ ಶಾಲೆಯ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ನವೋದಯ ಶಾಲೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು. ಸಂಸ್ಥೆಯ ಏಳಿಗೆಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸುತ್ತಿರುವ ಬೋಧಕೇತರ ಸಿಬ್ಬಂದಿಗಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಹಾಗೂ ಈ ಸಂಸ್ಥೆಯಲ್ಲಿ ಶಿಕ್ಷಕರು ನಮ್ಮ ಯಾವುದೋ ಸಭೆಯಲ್ಲಿ ಬಹಿರಂಗವಾಗಿ 100ಕ್ಕೆ 100 ತರ್ತೀವಿ, ಇಲ್ಲಾಂದ್ರೆ 1 ವರ್ಷ ಸಂಬಳ ಕೊಡ್ತೀವಿ ಅಂತ ಪಣತೊಟ್ಟು ಪಾಠ ಬೋಧನೆ ಮಾಡಿ 100ಕ್ಕೆ 100 ರಿಸಲ್ಟ್ ತಂದಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಆಡಳಿತ ಮಂಡಳಿ ವತಿಯಿಂದ, ಪ್ರಾಂಶುಪಾಲರು ಮತ್ತು ಶಿಕ್ಷಕರಿಂದ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ ನಾವು ಗೌರವಪೂರ್ವಕ ಒಂದು ಸನ್ಮಾನವನ್ನು ಸಹ ಮಾಡ್ತೇವೆ. ಯಾಕೆಂದರೆ ಇದು ಮುಂದೆ 100ಕ್ಕೆ 100 ತರಗತಿ ಮಿಕ್ಕೆಲ್ಲ ಶಿಕ್ಷಕರಿಗೆ ಸ್ಫೂರ್ತಿಯಾಗಲಿ, ಅದು ಅವರು 100ಕ್ಕೆ 100 ತರುವಂಥ ದೇವರ ಶಕ್ತಿ ಕೊಟ್ಟು ನಮ್ಮೆಲ್ಲ ಶಿಕ್ಷಣ ಸನ್ಮಾನ ಮಾಡಿಸುವಂಥ ಸ್ಥಿತಿ ಬರಲಿ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಸಂಗ ಮಾಡ್ತಿರೋವಾಗ ಅವರ ಭವಿಷ್ಯದ ಬಗ್ಗೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಶ್ರಮ ಪಡ್ತೀನಿ. ನಿಮ್ಮೆಲ್ಲರಿಗೂ ಕಾಪಾಡಲಿ ಎಲ್ಲರಿಗೂ ಮಾತನಾಡ್ತೇನೆ. ಈ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ. ಕಳೆದ ವರ್ಷದ ಫಲಿತಾಂಶಕ್ಕೂ ಈಗಲೂ ಬಹಳ ವ್ಯತ್ಯಾಸವನ್ನು ನಾವು ಪಡ್ಕೊಂಡಿದ್ದೇವೆ. ಮತ್ತು ಇನ್ನೊಂದು ಮುಖ್ಯ ನಾವು ಕೆಲಸ ಮಾಡಿದ್ದೇವೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ತರಗತಿಗಳಿಗೆ ಇಡೀ ವರ್ಷ ನಿರಂತರವಾಗಿ ಹಾಜರಾಗುವುದ್ರ ಬಗ್ಗೆ ಗಮನ ಕೊಟ್ವಿ. ಅವರ ಪೇರೆಂಟ್ಸನ್ನು ಪ್ರತಿದಿನ ಫೋನ್ ಮಾಡೋದಾಗಲಿ, ಮಕ್ಕಳಿಗೆ ಒಂದು ಹಿತವಚನ, ಒಂದು ಗೈಡೆನ್ಸ್ ಕೊಡೋದಾಗಲಿ, ಈ ಮೂಲಕ ಅವರು ತರಗತಿಗಳಿಗೆ ಹಾಜರಾಗಿ ತಮ್ಮ ನೋಟ್ಸನ್ನು ಪರಿಪೂರ್ಣವಾಗಿ ಬರ್ಕೊಂಡು, ಆಮೇಲೆ ಪರೀಕ್ಷಾ ಸಮಯದಲ್ಲಿ ಅವರಿಗೆಲ್ಲ ವಿಶೇಷ ಕ್ರಮಗಳನ್ನು ನಾವೆಲ್ಲ ಕೈಗೊಂಡು ಅವ್ರನ್ನ ಈ ಹಂತಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಬರುವ ಹಂತಕ್ಕೆ ನಾವು ತಂದಿದ್ದೇವೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ. ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಶೇಷನಯನ, ಅಧ್ಯಕ್ಷರಾದ ಸಿಜೆ ಮಂಜುನಾಥ್, ಉಪಾಧ್ಯಕ್ಷರಾದ ಪ್ರಮೋದ್, ಕಾರ್ಯದರ್ಶಿಯಾದ ಶರತ್ ಕೆಪಿ, ಸಹ ಕಾರ್ಯದರ್ಶಿಯಾದ ಮರುವನಹಳ್ಳಿ ಸಂತೋಷ್, ಖಜಾಂಚಿಯಾದ ಜಲೇಂದ್ರ, ನಿರ್ದೇಶಕರುಗಳಾದ ರಂಗೇಗೌಡ, ಕೆಆರ್ ಶಿವಕುಮಾರ್, ಕಾಳೆನಹಳ್ಳಿ ಆನಂದ್ ಕುಮಾರ್, ರಾಘವೇಂದ್ರ, ಕುಮಾರಸ್ವಾಮಿ, ಗನ್ನಿ ಗಿರೀಶ್, ಆದರ್ಶ್, ಪ್ರಾಂಶುಪಾಲ ಎಟಿ ಸಂಜಯ್ ಕುಮಾರ್, ದೊಡ್ಡಕುಂಚೆವು ನವೋದಯ ಶಾಲೆಯ ಪ್ರಾಂಶುಪಾಲರಾದ ಸುಮಲತಾ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.